ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿವ್ಯಾ ಧನ್ವಿಕ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನನ್ನ ಮಗನಿಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನೆಂದರೆ ಮರ್ಗೆನ್ಸಿನ ಕಡ್ಡಿ ಚಿಪ್ಸ್. ಊರಿಂದ ನಮ್ಮಮ್ಮ ಅವರು ಮರ್ಗೆನ್ಸ್ ತಂದಿದ್ರು, ನನಗೂ ಸ್ವಲ್ಪ ಕೊಟ್ಟಿದ್ರು. ಅದನ್ನ ಇವಾಗ ಚಿಪ್ಸ್ ಮಾಡೋಕ್ಕೆ ಅಂತ ಈ ಥರ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನಾನು ಎಣ್ಣೆನ ಕಾಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈ ಚಿಪ್ಸ್ ಮಾಡೋಕ್ಕೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಇದನ್ನೆಲ್ಲ ಅದರೊಳಗಡೆ ಹಾಕಿ ಕರಿಬೇಕು. ಇದು ನನಗೆ ಹಾಕ್ಬೇಕಾದ್ರೆ ಭಯ ಆಗ್ತಿತ್ತು. ಈ ಥರ ಮೇಲ್ಮೇಲೆ ಎಣ್ಣೆ ಉಕ್ಕೋ ಥರ ಬರ್ತಿತ್ತು ಅಂತೇಳಿ ನಾನು ನಿಧಾನವಾಗಿ ಸ್ವಲ್ಪನೇ ಹಾಕ್ದೆ. ಬಟ್ ಅದೇನೂ ಆಗಲಿಲ್ಲ. ಸ್ಟಾರ್ಟಿಂಗ್ ಹಿಂಗೆ ಹಾಕಿದಾಗ ಅದು ಸ್ವಲ್ಪ ಕಚ್ಕೊಳ್ಳೋ ಥರ ಆಗ್ತಾ ಇರುತ್ತೆ ಒಂದಕ್ಕೊಂದು. ಆಮೇಲೆ ಎಣ್ಣೆಲಿ ಫ್ರೈ ಆಗ್ತಾ ಅದೇ ಎಲ್ಲ ಬೇರೆ ಬೇರೆ ಆಗುತ್ತೆ. ಈ ಡಿಶ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ನಾವು ಯಾವ ಥರ ಬೇಕ್ರಿಲಿ ತಿಂತೀವಿ ನೋಡಿ ನಾರ್ಮಲಾಗಿ, ಸೇಮ್ ಅದೇ ಥರ ಇತ್ತು. ಇದು ಮಾಡೋದಂತೂ ಎಷ್ಟು ಈಸಿ. ಇದನ್ನ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹಿಂಗೆ ಯಾವುದೋ ವೀಡಿಯೋ ನೋಡಿದೆ, ನಾನು ಒಂದು ಸರಿ ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ. ನನ್ನ ಮಗನಿಗೆ ಬೇಕ್ರಿಲಿ ಸಿಗೋ ಈ ಕಡ್ಡಿ ಚಿಪ್ಸ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಾನು ಬೇಕ್ರಿಲಿ ತೊಗೊಬಂದು ಕೊಡೋದಕ್ಕಿಂತ ನಾನೇ ಮನೇಲಿ ಒಂದು ಸರಿ ಮಾಡಿಕೊಟ್ರೆ ನನ್ನ ಮಗನಿಗೋಸ್ಕರ ನಾನು ಮಾಡಿಕೊಟ್ಟಿದ್ದೀನಲ್ಲ ಅಂತ ಖುಷಿನೇ ಇರುತ್ತೆ. ಮತ್ತು ಅವನಿಗೂ ಖುಷಿಯಾಗುತ್ತೆ ಅಂತೇಳ್ಬಿಟ್ಟು ನಾನೇ ಇದನ್ನು ಮಾಡ್ತಾಯಿದ್ದೀನಿ. ಮತ್ತು ಇದು ಜಾಸ್ತಿ ಎಣ್ಣೆನೂ ಸಹ ಹೀರ್ಕೊಳ್ಳಲ್ಲ. ಅದೊಂದು ನಾನು ಅಬ್ಸರ್ವ್ ಮಾಡಿದೆ. ನಾನು ಎಷ್ಟು ಎಣ್ಣೆ ಹಾಕಿ ಫ್ರೈ ಮಾಡಿದ್ನೋ ಅಷ್ಟೇ ಇತ್ತು. ಗೊತ್ತು ನನಗೆ ಡೀಪ್ ಫ್ರೈ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ. ಬಟ್ ಬೇಕ್ರಿಲಿ ಯಾವ್ಯಾವ ಎಣ್ಣೆ ಯೂಸ್ ಮಾಡಿಕೊಂಡು ಅವರು ಫ್ರೈ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದನ್ನು ನಾವು ಮನೇಲೇ ಮಾಡೋದು ಬೆಸ್ಟ್ ಅಲ್ವಾ. ಅಂದರೆ ಯಾವಾಗಲೂ ರೆಗ್ಯುಲರಾಗೇನು ತಿನ್ನಲ್ಲ ಎಣ್ಣೆಲಿ ಕರೆದಿರೋದನ್ನ. ಅಪರೂಪಕ್ಕೆ ಒಂದಿನ ತಿಂದರೆ ಏನೂ ಆಗಲ್ಲ ಅಂಥೇಳಿ ನಾನೇ ನನ್ನ ಕೈಯಾರೆ ರೆಡಿ ಮಾಡಿದೆ. ಇದನ್ನೆಲ್ಲ ಎಣ್ಣೆಲಿ ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕಿನ್ನೇನಿಲ್ಲ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ. ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗಿಬಿಡುತ್ತೆ ಕಡ್ಡಿ ಚಿಪ್ಸ್. ಸೇಮ್ ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ನಿಮಗೆಲ್ಲ ತುಂಬಾ ಇಷ್ಟ ಆಗ್ಬೋದು. ನನಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಮಗನಿಗೆ ಅಂತೂ ತುಂಬಾ ಇಷ್ಟ ಆಯಿತು. ಈ ರೆಸಿಪಿನ ಮಾಡಿ ನಾವು ಒಂದು 6 ಮಂತ್ವರೆಗೂ ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು. ಒಂದು ಪ್ಲ್ಯಾಸ್ಟಿಕ್ ಬಾಕ್ಸಲ್ಲೋ ಇಲ್ಲ ಸ್ಟೀಲ್ ಬಾಕ್ಸಲ್ಲೋ ಯಾವುದ್ರಲ್ಲಾದರೂ ಹಾಕಿ ಇಟ್ಕೊಂಡ್ರೂ ಅದು ಮೆತ್ತಗಾಗಲ್ಲ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ನಾನು ಅದನ್ನು ಫ್ರೈ ಮಾಡಬೇಕಾದ್ರೆ ಎಲ್ಲಿ ಮೆತ್ತಗಾಗ್ಬಿಡುತ್ತೋ ಆಮೇಲೆ ಅಂತ ಅಂದ್ಕೊಂಡೆ. ಬಟ್ ಅದು ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ನೋಡ್ತಾ ಇದ್ರೇ ತಿನ್ನಬೇಕನ್ನಿಸ್ತಿತ್ತು. ಇದು ನಾನು ಒಂದು ಗೆಣಸು ಮಾತ್ರ ತಗೊಂಡಿದ್ದೆ. ಅದನ್ನು ಸ್ಲೈಸ್ ಮಾಡೋದು ಕಷ್ಟ ಅಂಥೇಳಿ ಸ್ವಲ್ಪನೇ ಮಾಡೋಣ ಅಂತ ಮಾಡಿದೆ. ಅದೇ ಒಂದು 1/4 kg ಆಗಿತ್ತು. ಮಾಡಿಬಿಟ್ಟು ಈ ಥರ ಸ್ಟೋರ್ ಮಾಡಿಟ್ಟಿದ್ದೀನಿ. ನನ್ನ ಮಗನಿಗೆ ಸರ್ಪ್ರೈಸ್ ಮಾಡೋಕ್ಕೋಸ್ಕರ ಕಣ್ಮುಚ್ಕೊ, ನಿನಗೆ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ಕೆ ಅವ್ನು ನೋಡಿ ಈ ಥರ ಕಣ್ಮುಚ್ಕೊಂಡು ಕೂತಿದ್ದಾನೆ. ಇವಾಗ ಕಡ್ಡಿ ಚಿಪ್ಸ್ ಅವನ ಮುಂದೆ ಕೊಟ್ಟೆ. ಅವನಂತೂ ಫುಲ್ ಖುಷಿಯಾಗೋದ. ಥ್ಯಾಂಕ್ ಯು ಅಮ್ಮ ನನಗೋಸ್ಕರ ಮಾಡಿದ್ಕೆ ಅಂತ ಅವನು ಖುಷಿಯಾದ. ತಗೋ ತಿಂದ್ಬಿಟ್ಟು ಟೇಸ್ಟ್ ನೋಡು ಹೇಗಿದೆ ಅಂತ ಹೇಳು ಅಂತ ಹೇಳಿದ್ಕೆ, ಫ್ರೆಂಡ್ಸ್ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ತಿಂತಿದ್ದಾನೆ ನೋಡಿ. ತಿಂದ್ಬಿಟ್ಟು ಸೂಪರಾಗಿದೆ ಅಮ್ಮ, ಸೂಪರಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ದಾನೆ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.